ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಾಲ್ತೇಶ್ ಹಿಸ್ಟೋರಿಯಾ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮತ್ತೊಂದು ಐತಿಹಾಸಿಕ ವಿಷಯವನ್ನ ಚರ್ಚೆ ಮಾಡಲಿದ್ದೇವೆ. ನಮಗೆಲ್ಲ ತಿಳಿದಿರುವ ಹಾಗೆ ಭಾರತ ಪ್ರಾಚೀನ ಕಾಲದಿಂದ ಆಧುನಿಕ ಕಾಲದವರೆಗೆ ಹಲವಾರು ವಿದೇಶಿ ಆಕ್ರಮಣಕ್ಕೆ ತುತ್ತಾಗಿದೆ. ಇದರಲ್ಲಿ ಪ್ರಮುಖವಾಗಿ ಅರಬ್ಬರು, ಪರ್ಷಿಯನ್ನರು, ಟರ್ಕರು, ಹೂಣರು, ಮಂಗೋಲಿಯನ್ನರು, ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು ಮತ್ತೆ ಬ್ರಿಟಿಷರು ಹೀಗೆ ಅನೇಕರು ನಮ್ಮ ಭಾರತದ ಮೇಲೆ ಪ್ರಾಚೀನ ಕಾಲದಿಂದ ಆಧುನಿಕ ಕಾಲದವರೆಗೆ ನಿರಂತರವಾಗಿ ದಾಳಿಯನ್ನ ಎಸಗ್ತಾ ಬಂದಿದ್ದಾರೆ. ಸೊ ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರುವಂತಹ ವಿಷಯ ದೆಹಲಿ ಸುಲ್ತಾನರ ಕಾಲದಲ್ಲಿ ಮಂಗೋಲರ ದಾಳಿಗಳ ಮೇಲೆ ಕೇಳಬಹುದಾದಂತಹ ಪ್ರಶ್ನೆಗಳ ಮಾಹಿತಿ. ಈ ಮಂಗೋಲರನ್ನ ಹೊರತುಪಡಿಸಿ ನಾವು ದೆಹಲಿ ಸುಲ್ತಾನರ ಅಧ್ಯಯನವನ್ನ ಸಂಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ದೆಹಲಿ ಸುಲ್ತಾನರ ಕಾಲದಲ್ಲಿ ಮಂಗೋಲರು ಹಲವು ಬಾರಿ ನಿರಂತರವಾಗಿ ದೆಹಲಿಯ ಮೇಲೆ ದಾಳಿಯನ್ನ ಮಾಡ್ತಾ ಬಂದಿದ್ದಾರೆ. ಇಲ್ಲಿ ನಾವು ಚಿತ್ರದಲ್ಲಿ ಏನ್ ನೋಡ್ತಾ ಇದ್ವಿ, ಚೆಂಗಿಸ್ ಖಾನ್ ಸಾಮಾನ್ಯ ಶಕ 1221ರಿಂದ ಭಾರತದ ಮೇಲೆ ದಾಳಿಯನ್ನ ಮಾಡಿದಂತಹ ಮೊದಲ ಮೊಘಲ್ ವ್ಯಕ್ತಿಯಿಂದ ಹಿಡಿದು ಕೊನೆಯದಾಗಿ ಸಾಮಾನ್ಯ ಶಕ 1399ರವರೆಗೆ ತೈಮೂರ್ನವರೆಗೆ ನಡೆದಂತಹ ದಾಳಿಯ ಮಾಹಿತಿಯನ್ನ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗ್ತೀವಿ. ಸ್ನೇಹಿತರೆ, ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿದರೆ ನಿಮಗೆ ಕೊನೆಯಲ್ಲಿ ಕೇಳಬಹುದಾದಂತಹ ಪ್ರಶ್ನೆಗಳ ಮಾಹಿತಿಯನ್ನ, ಅನೇಕ ಎಕ್ಸಾಮ್ಸ್ಗಳಲ್ಲಿ ಈ ಟಾಪಿಕ್ ಮೇಲೆ ಬಂದಿರುವಂತಹ ಪ್ರಶ್ನೆಗಳನ್ನು ಕೂಡ ಚರ್ಚೆ ಮಾಡಲಾಗಿದೆ. ಸೊ ಹಾಗಾಗಿ ನೀವು ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿದ್ರೆ ಈ ಒಂದು ವಿಷಯದ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆದುಕೊಳ್ಳಬಹುದಾಗಿದೆ ಅನ್ನುವಂತಹ ವಿಶ್ವಾಸದೊಂದಿಗೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ಸೊ ಗುಲಾಮಿ ಸಂತತಿಯ ಅವಧಿಯಲ್ಲಿ ಮಂಗೋಲರ ದಾಳಿಗಳ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ, ಭಾರತ ಉಪಖಂಡದ ಮೇಲೆ ಮಂಗೋಲಿಯನ್ನರು ಸಾಮಾನ್ಯ ಶಕ 1221ರಿಂದ ಸಾಮಾನ್ಯ ಶಕ 1327ರವರೆಗೆ ಹಲವು ಬಾರಿ ದಾಳಿಯನ್ನ ನಡೆಸಿದ್ದಾರೆ. ಅದರಲ್ಲಿ ಮೊದಲ ಬಾರಿಗೆ ಮಂಗೋಲರು ಭಾರತ ಉಪಖಂಡದ ಗಡಿಯಲ್ಲಿ ಕಾಣಿಸಿಕೊಂಡಿದ್ದು ಯಾರ ಅವಧಿಯಲ್ಲಿ ಅಂತಂದ್ರೆ ದೆಹಲಿಯ ಗುಲಾಮಿ ಮನೆತನದ ಪ್ರಸಿದ್ಧ ಸುಲ್ತಾನನಾಗಿರುವಂತಹ ಇಲ್ತಮಿಶ್ನ ಕಾಲದಲ್ಲಿ. ಸೊ ಇಲ್ತಮಿಶ್ನ ಕಾಲದಲ್ಲಿ ಮೊದಲ ಬಾರಿಗೆ ಮಂಗೋಲರ ನಾಯಕನಾಗಿದ್ದಂತಹ ಚೆಂಗಿಸ್ ಖಾನ್, ಇವನ ಮೊದಲ ಹೆಸರು ತೇಮುಚಿನ್ ಅಥವಾ ತೇಮುಜಿನ್. ಈ ಚೆಂಗಿಸ್ ಖಾನ್ ಮೊದಲ ಬಾರಿಗೆ ಭಾರತದ ಗಡಿಯಲ್ಲಿ ಕಾಣಿಸ್ಕೊಳ್ತಾನೆ. ಈ ಚೆಂಗಿಸ್ ಖಾನ್ ಭಾರತದ ಪಕ್ಕದಲ್ಲಿರುವಂತಹ ಮತ್ತೊಂದು ಪ್ರಮುಖ ಸಾಮ್ರಾಜ್ಯ ಖ್ವಾರಿಜಾಮ್ ಸಾಮ್ರಾಜ್ಯದ ರಾಜನ ಮಗನಾಗಿರುವಂತಹ ರಾಜಕುಮಾರ ಜಲಾಲ್ ಉದ್ದೀನ್ ಮಾಂಗ್ಬರಿಯನ್ನ ಸಾಮಾನ್ಯ ಶಕ 1221ರಲ್ಲಿ ಸಿಂಧೂ ನದಿಯ ದಡದಲ್ಲಿ ಸೋಲಿಸ್ತಾನೆ. ಹೀಗೆ ಸೋಲಿಸಿದ ನಂತರ ಜಲಾಲುದ್ದೀನ್ ಮಾಂಗ್ಬರಿ ಅಲ್ಲಿಂದ ತಪ್ಪಿಸ್ಕೊಂಡು ಭಾರತಕ್ಕೆ ಬರ್ತಾನೆ. ಜಲಾಲುದ್ದೀನ್ ಮಾಂಗ್ಬರಿ ಇಲ್ತಮಶ್ನ ಬಳಿ ಸಹಾಯವನ್ನ ಕೇಳುವಂತಹ ಕೆಲಸವನ್ನ ಕೂಡ ಮಾಡ್ತಾನೆ. ಪಂಜಾಬಿನಲ್ಲಿ ತಲೆಮರೆಸಿಕೊಂಡಿದ್ದಂತಹ ಜಲಾಲುದ್ದೀನ್ ಮಾಂಗ್ಬರಿ ಇಲ್ತಮಶ್ನ ಹತ್ರ ಸಹಾಯವನ್ನ ಬೇಡ್ತಾನೆ, ಚೆಂಗಿಸ್ ಖಾನ್ನಿಂದ ತನಗೆ ರಕ್ಷಣೆಯನ್ನ ನೀಡುವಂತೆ. ಆದರೆ ಚೆಂಗಿಸ್ ಖಾನನ ದಾಳಿಯ ಭಯದಿಂದಾಗಿ ದೆಹಲಿ ಸುಲ್ತಾನನಾಗಿದ್ದಂತಹ ಇಲ್ತಮಶ್ ಇವನಿಗೆ ಸಹಾಯವನ್ನ ಮಾಡಲಿಕ್ಕೆ ಒಪ್ಕೊಳ್ಳೋದಿಲ್ಲ. ಸೊ ಈ ಕಾರಣಕ್ಕಾಗಿ ಚೆಂಗಿಸ್ ಖಾನನ ದೃಷ್ಟಿ ಭಾರತದ ದೆಹಲಿ ಸಾಮ್ರಾಜ್ಯದ ಮೇಲೆ ಬೀಳೋದಿಲ್ಲ ಸ್ನೇಹಿತರೆ. ಸೊ ಹೀಗೆ ಇಲ್ತಮಿಶ್ ತನ್ನ ಕಾಲಾವಧಿಯಲ್ಲಿ ಚೆಂಗಿಸ್ ಖಾನ್ ಭಾರತದ ಮೇಲೆ ದಾಳಿ ಮಾಡುವಂತಹ ಒಂದು ಪ್ರಯತ್ನ ಏನಿದೆ ಅದನ್ನ ಈ ಮೂಲಕವಾಗಿ ತಡೆ ಹಿಡಿತಾನೆ ಅನ್ನುವಂತಹದನ್ನ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಸಾಮಾನ್ಯ ಶಕ 1235ರಲ್ಲಿ ಕಾಶ್ಮೀರ ಮಂಗೋಲರ ವಶವಾಗುತ್ತೆ. ಇದಾದ ನಂತರ ಸಾಮಾನ್ಯ ಶಕ 1245ರಲ್ಲಿ ಮಂಗೋಲರ ನಾಯಕ ಹಲಕು ತನ್ನ ದಂಡನಾಯಕನಾಗಿರುವಂತಹ ತೈರ್ನ ನೇತೃತ್ವದಲ್ಲಿ ಮುಲ್ತಾನನ್ನ ಆಕ್ರಮಿಸಲಿಕ್ಕೆ ಪ್ರಯತ್ನಿಸ್ತಾನೆ ಹಾಗೂ ಅದರಲ್ಲಿ ವಿಫಲನಾಗ್ತಾನೆ. ಏಕೆಂದರೆ ಮುಲ್ತಾನಿನ ಗವರ್ನರ್ ಆಗಿದ್ದಂತಹ ಕಬೀರ್ ಖಾನ್ ಮಂಗೋಲರನ್ನ ಯಶಸ್ವಿಯಾಗಿ ಹಿಮ್ಮೆಟ್ಟುತ್ತಾನೆ ಅನ್ನುವಂಥದ್ದು. ನಂತರ ಮಂಗೋಲರು ಅದೇ ವರ್ಷ ಸಾಮಾನ್ಯ ಶಕ 1245ರ ಡಿಸೆಂಬರ್ನಲ್ಲಿ ಲಾಹೋರನ್ನ ಸುಲಭವಾಗಿ ಆಕ್ರಮಿಸ್ತಾರೆ.
ಇಲ್ತಮಿಷನ ಮಗ ಬೆಹರಾಮ್ ಶಾ ಲಾಹೋರನ್ನ ಆಕ್ರಮಿಸಿಕೊಳ್ಳಲಿಕ್ಕೆ ಸೈನ್ಯವನ್ನ ಕಳುಹಿಸಿದರೂ ಕೂಡ ಅದು ಯಾವುದೇ ರೀತಿಯಾದಂತಹ ಪರಿಣಾಮಕಾರಿಯಾಗುವುದಿಲ್ಲ. ಮಂಗೋಲರು ಆಗಲೇ ಲಾಹೋರನ್ನ ತಮ್ಮ ವಶಕ್ಕೆ ಪಡೆದು ಬಿಟ್ಟಿರುತ್ತಾರೆ. ಇದಾದ ನಂತರ ಅಧಿಕಾರಕ್ಕೆ ಬಂದಂತಹ ಬೆಹರಾಮ್ ಶಾ ನಂತರ ಅಧಿಕಾರಕ್ಕೆ ಬಂದಂತಹ ಗುಲಾಮಿ ಮನೆತನದ ಮತ್ತೊಬ್ಬ ಸುಲ್ತಾನ ನಾಸಿರುದ್ದೀನ್ ಮಹಮ್ಮದನ ಕಾಲದಲ್ಲಿ ಅವನ ಪ್ರಧಾನ ಮಂತ್ರಿಯಾಗಿದ್ದಂತಹ ಬಲ್ಬನ್ ಹಲಕೂನ ರಾಯಭಾರಿಯನ್ನ ಗೌರವಿಸ್ತಾನೆ. ಇದಾದ ನಂತರದಲ್ಲಿ ಬಲ್ಬನ್ ಅಧಿಕಾರಕ್ಕೆ ಬರ್ತಾನೆ. ಗುಲಾಮಿ ಸಂತತಿಯ ಮತ್ತೊಬ್ಬ ಪ್ರಸಿದ್ಧ ಅರಸ ಬಲ್ಬನ್. ಈ ಬಲ್ಬನ್ ಕಾಲದಲ್ಲಿ ಸಾಮಾನ್ಯ ಶಕ 1279 ಮತ್ತು ಸಾಮಾನ್ಯ ಶಕ 1285ರಲ್ಲಿ ಮಂಗೋಲರು 2 ಬಾರಿ ಭಾರತದ ಮೇಲೆ ದಾಳಿಯನ್ನ ಮಾಡ್ತಾರೆ. ಅದರಲ್ಲಿ ಮೊದಲ ದಾಳಿ ಚಂಗೀಸ್ ಖಾನನ ಮಗನಾಗಿರುವಂತಹ ಉಲ್ಲು ಖಾನ್ ಈತ ದೆಹಲಿಯ ಮೇಲೆ ಮಾಡಿದಂತಹ ದಾಳಿಯಾಗಿದೆ. ಬಲ್ಬನ್ನನ ಕಾಲಾವಧಿಯಲ್ಲಿ ಚಂಗೀಸ್ ಖಾನನ ಮಗನಾಗಿರುವಂತಹ ಉಲ್ಲು ಖಾನ್ ಮೊದಲ ಬಾರಿಗೆ ದೆಹಲಿಯ ಮೇಲೆ ದಾಳಿಯನ್ನ ಮಾಡುತ್ತಾನೆ. ಈ ವೇಳೆ ಬಲ್ಬನ್ ದೆಹಲಿಯನ್ನ ರಕ್ಷಣೆ ಮಾಡುವ ಸಲುವಾಗಿ ತನ್ನ ಇಬ್ಬರು ಮಕ್ಕಳಾಗಿರುವಂತಹ ಮಹಮ್ಮದ್ ಮತ್ತು ಬುಗ್ರಾ ಖಾನ್ ಇಬ್ಬರನ್ನು ಕೂಡ ರಕ್ಷಣೆಯ ಜವಾಬ್ದಾರಿ ಕೊಟ್ಟು ಅವರನ್ನ ಕಳುಹಿಸ್ತಾನೆ. ಆದರೆ ಈ ದಾಳಿಯಲ್ಲಿ ಮಹಮ್ಮದ್, ಬಲ್ಬನ್ನನ ಮಗನಾಗಿರುವಂತಹ ಮಹಮ್ಮದ್ ಮರಣ ಹೊಂದುತ್ತಾನೆ. ಸ್ನೇಹಿತರೆ, ಮಗನ ಸಾವಿಗೆ ಧೃತಿಗೆಡದೆ ಬಲ್ಬನ್ ದೆಹಲಿಯನ್ನ ಮತ್ತು ಭಾರತವನ್ನ ರಕ್ಷಣಾತ್ಮಕವಾಗಿ ಗಟ್ಟಿಗೊಳಿಸುವಂತಹ ಕೆಲಸವನ್ನ ಮಾಡ್ತಾನೆ. ಹೀಗಾಗಿ ಹಲವು ರಕ್ಷಣಾತ್ಮಕ ಕ್ರಮಗಳನ್ನ ಕೈಗೊಳ್ಳುತ್ತಾನೆ. ಮಂಗೋಲರನ್ನ ದಮನ ಮಾಡಲಿಕ್ಕಾಗಿ ಬಲ್ಬನ್ ಹಲವಾರು ರೀತಿಯ ಕ್ರಮಗಳನ್ನ ಕೈಗೊಳ್ಳುತ್ತಾನೆ. ಇದಾದ ನಂತರದಲ್ಲಿ ಗುಲಾಮಿ ಸಂತತಿಯ ಕೊನೆಯ ಅರಸ ಕೈಕುಬಾದ್ನ ಕಾಲದಲ್ಲಿ ಮಂಗೋಲರ ನಾಯಕನಾಗಿದ್ದಂತಹ ತಮರ್ ಖಾನ್ ಭಾರತದ ಮೇಲೆ ದಾಳಿಯನ್ನ ಮಾಡುತ್ತಾನೆ. ಆದರೆ ಈ ಹಿಂದೆ ಬಲ್ಬನ್ ಹಲವಾರು ರಕ್ಷಣಾತ್ಮಕ ಕಾರ್ಯಗಳನ್ನ ಕೈಗೊಂಡಿದ್ರಿಂದ ಅವನ ಅಪಾರ ದೂರದೃಷ್ಟಿಯ ಯೋಜನೆಗಳಿಂದ ತಮರ್ ಖಾನ್ ಕೂಡ ಭಾರತದಲ್ಲಿ ಸೋಲನ್ನ ಅನುಭವಿಸಬೇಕಾದಂತಹ ಪರಿಸ್ಥಿತಿ ಉಂಟಾಗುತ್ತೆ. ಸ್ನೇಹಿತರೆ, ಇದಾದ ನಂತರದಲ್ಲಿ ಭಾರತದಲ್ಲಿ ಖಿಲ್ಜಿ ಸಂತತಿ ಅಧಿಕಾರಕ್ಕೆ ಬರುತ್ತೆ. ಜಲಾಲುದ್ದೀನ್ ಖಿಲ್ಜಿ ಸಂತತಿಯನ್ನ ಭಾರತದಲ್ಲಿ ಪ್ರಾರಂಭಿಸ್ತಾನೆ. ಜಲಾಲುದ್ದೀನ್ ಖಿಲ್ಜಿಯ ಕಾಲಾವಧಿಯಲ್ಲೂ ಕೂಡ ಮಂಗೋಲರ ದಾಳಿ ಮುಂದುವರಿಯುತ್ತೆ. ಜಲಾಲುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಸಾಮಾನ್ಯ ಶಕ 1292ರಲ್ಲಿ ಅಬ್ದುಲ್ಲಾ, ಮಂಗೋಲರ ನಾಯಕನಾಗಿರುವಂತಹ ಅಬ್ದುಲ್ಲಾ. ಈ ಅಬ್ದುಲ್ಲಾ ಯಾರು ಅಂತ ಅಂದ್ರೆ ಹಲಕೂನ ಮೊಮ್ಮಗ. ಈ ಅಬ್ದುಲ್ಲಾ ಸಾಮಾನ್ಯ ಶಕ 1292ರಲ್ಲಿ ಭಾರತದ ಮೇಲೆ ದಾಳಿಯನ್ನ ಮಾಡ್ತಾನೆ ಹಾಗೂ ಜಲಾಲುದ್ದೀನ್ ಖಿಲ್ಜಿ ಇವನನ್ನ ಸಂಪೂರ್ಣವಾಗಿ ಸೋಲಿಸಿ ಆ ದಾಳಿಯಲ್ಲಿ ಸೆರೆ ಸಿಕ್ಕಂತಹ ಮಂಗೋಲಿಯನ್ನರನ್ನ ಭಾರತದಲ್ಲಿ ಇಸ್ಲಾಂ ಧರ್ಮಕ್ಕೆ ಪರಿವರ್ತನೆ ಮಾಡ್ತಾನೆ ಮತ್ತು ಅವರಿಗೆ ದೆಹಲಿಯ ಸುತ್ತಮುತ್ತ ಉಳಿದುಕೊಳ್ಳಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ತಾನೆ. ಹೀಗೆ ಕನ್ವರ್ಟ್ ಆದಂತಹ ಮಂಗೋಲಿಯನ್ನರು ಏನಿದ್ದಾರೆ, ಭಾರತೀಯ ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಆದಂತಹ ಮಂಗೋಲಿಯನ್ನರನ್ನ ನವ ಮುಸ್ಲಿಮರು ಅಂತ ಹೇಳಿ ಕರೆಯಲಾಗ್ತಾ ಇತ್ತು. ಈ ನವ ಮುಸ್ಲಿಮರು ಮುಂದೆ ಅಲ್ಲಾವುದ್ದೀನ್ ಖಿಲ್ಜಿಯ ವಿರುದ್ಧ ತಿರುಗಿ ಬೀಳ್ತಾರೆ. ಅಲ್ಲಾವುದ್ದೀನ್ ಖಿಲ್ಜಿಯನ್ನ ಸಾಯಿಸುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾರೆ. ಯಾಕೆ ಅಂತಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಜಲಾಲುದ್ದೀನ್ ಖಿಲ್ಜಿಯನ್ನ ಕೊಂದು ಅಧಿಕಾರಕ್ಕೆ ಬಂದಿರ್ತಾನೆ. ನೆಕ್ಸ್ಟ್ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಸಾಮಾನ್ಯ ಶಕ 1297ರಿಂದ ಸಾಮಾನ್ಯ ಶಕ 1306ರವರೆಗೆ ಸುಮಾರು 6 ಬಾರಿ ಮಂಗೋಲರ ದಾಳಿಯಾಗುತ್ತೆ. ಅತಿ ಹೆಚ್ಚಿನ ಬಾರಿ ಮಂಗೋಲರ ದಾಳಿಯನ್ನ ಎದುರಿಸಿದಂತಹ ದೆಹಲಿಯ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ. ಅದರಲ್ಲಿ ಸ್ನೇಹಿತರೆ, ಮೊದಲ ದಾಳಿ ಸಾಮಾನ್ಯ ಶಕ 1297ರಿಂದ ಸಾಮಾನ್ಯ ಶಕ 1298ರವರೆಗೆ ನಡೆಯುತ್ತೆ. ಈ ದಾಳಿಯನ್ನ ಮಂಗೋಲರ ನಾಯಕ ಧಾವಾ ಖಾನ್ ತನ್ನ ಸೇನಾನಿ ಖಾದರ್ ಖಾನ್ನ ನೇತೃತ್ವದಲ್ಲಿ ಭಾರತಕ್ಕೆ ಸೈನ್ಯವನ್ನ ಕಳುಹಿಸ್ತಾನೆ. ಹಾಗಿದ್ರೆ ಭಾರತದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲಾವಧಿಯಲ್ಲಿ ಮಂಗೋಲರ ದಾಳಿಯ ನಾಯಕತ್ವವನ್ನ ವಹಿಸಿದ್ಯಾರು ಅಂತಂದ್ರೆ ಖಾದರ್ ಖಾನ್. ಸೊ ಈ ಖಾದರ್ ಖಾನ್ನನ್ನ ಅಲ್ಲಾವುದ್ದೀನ್ ಖಿಲ್ಜಿಯ ಇಬ್ಬರು ಪ್ರಸಿದ್ಧ ಸೇನಾನಿಗಳು ಜಾಫರ್ ಖಾನ್ ಮತ್ತು ಉಲುಗ್ ಖಾನ್ ಜಲಂಧರ್ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಅವನನ್ನ ಸಂಪೂರ್ಣವಾಗಿ ಸೋಲಿಸ್ತಾರೆ. ಸ್ನೇಹಿತರೆ, ಇನ್ನು ಎರಡನೇ ದಾಳಿ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲಾವಧಿಯಲ್ಲಿ ಸಾಮಾನ್ಯ ಶಕ 1299ರಲ್ಲಿ ಆಗುತ್ತೆ.
ಈ ಬಾರಿ ದಾವಾ ಖಾನ್ ತನ್ನ ಸಹೋದರನಾಗಿರುವಂತಹ ಸಾಲ್ದಿಯ ನೇತೃತ್ವದಲ್ಲಿ ಸೈನ್ಯವನ್ನ ಕಳುಹಿಸಿಕೊಡ್ತಾನೆ. ಸೊ ಸಾಲ್ದಿ ಭಾರತಕ್ಕೆ ಬಂದು ಸವಿಸ್ತಾನ್ ಅನ್ನುವಂತಹ ಪ್ರದೇಶವನ್ನ ವಶಪಡಿಸಿಕೊಳ್ತಾನೆ. ಆದರೆ ಅಲ್ಲಾನ ಪ್ರಸಿದ್ಧ ಸೇನಾನಿಗಳಾಗಿದ್ದಂತಹ ಜಾಫರ್ ಖಾನ್ ಅದನ್ನ ಮರುವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗ್ತಾನೆ ಮತ್ತು ಸಾಲ್ದಿಯನ್ನ ಭಾರತದಿಂದ ಹೊರಗಡೆ ಹಾಕ್ತಾನೆ. ಇನ್ನು ಮೂರನೇ ದಾಳಿ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಸಾಮಾನ್ಯ ಶಕ 1299ರಲ್ಲಾಗುತ್ತೆ. ಇದನ್ನ ಪ್ರಸಿದ್ಧ ಕೀಲಿ ಕದನ ಅಂತ ಹೇಳಿ ಕರೆಯಲಾಗುತ್ತೆ. ಈ ಬಾರಿ ದಾವಾ ಖಾನ್ ತನ್ನ ಮಗನಾಗಿರುವಂತಹ ಕುತ್ಲುಗ್ ಕ್ವಾಜಾನ ನೇತೃತ್ವದಲ್ಲಿ ಸೈನ್ಯವನ್ನ ಕಳುಹಿಸ್ತಾನೆ. ಈ ಬಾರಿ ಅಲ್ಲಾವುದ್ದೀನ್ ಖಿಲ್ಜಿಯ ಸ್ನೇಹಿತನಾಗಿದ್ದಂತಹ ಅಲ್ ಉಲ್ ಮುಲ್ಕ್ ಅನ್ನುವಂಥವನು ಅಲ್ಲಾವುದ್ದೀನ್ ಖಿಲ್ಜಿಗೆ ಕಾದು ನೋಡಿ ಯುದ್ಧವನ್ನ ತಪ್ಪಿಸುವಂತಹ ಒಂದು ತಂತ್ರದ ಬಗ್ಗೆ ಹೇಳ್ಕೊಡ್ತಾನೆ. ಆದರೆ ಅಷ್ಟರಲ್ಲಾಗಲೇ ಕುತ್ಲುಗ್ ಕ್ವಾಜಾ ದೆಹಲಿಯ ಮೇಲೆ ಆಕ್ರಮಣ ಮಾಡುವಂತಹ ಯೋಜನೆಯನ್ನ ರೂಪಿಸಿಕೊಂಡಿರ್ತಾನೆ. ಈ ಕಾರಣಕ್ಕಾಗಿ ಈ ಯುದ್ಧದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಮತ್ತೊಬ್ಬ ಪ್ರಸಿದ್ಧ ದಂಡನಾಯಕನಾಗಿರುವಂತಹ ಜಾಫರ್ ಖಾನ್ ಹಾಗೂ ಅವನ ಮಗ ದಿಲರ್ ಖಾನ್ ಶಕ್ತಿ ಮೀರಿ ಹೋರಾಡಿ ಯುದ್ಧವನ್ನ ಮಾಡ್ತಾರೆ. ಅಲ್ಲಾವುದ್ದೀನ್ ಖಿಲ್ಜಿಗೆ ಮೊದಲೇ ಜಾಫರ್ ಖಾನನ ಮೇಲೆ ಅಸೂಯೆ ಇರುತ್ತೆ. ಯಾಕೆ ಅಂತಂದ್ರೆ ಅವನ ಸಾಧನೆಗಳು ಇಡೀ ದೆಹಲಿ ಸುಲ್ತಾನ ಸಾಮ್ರಾಜ್ಯದಾದ್ಯಂತ ಪ್ರಚಲಿತವಾಗಿರುತ್ತವೆ. ಒಂದು ವೇಳೆ ಭಾರತದ ಮೇಲೆ ಮಂಗೋಲಿಯನ್ನರು ದಾಳಿ ಮಾಡದೆ ಹೋಗಿದ್ದರೆ ಸ್ವತಃ ಅಲ್ಲಾವುದ್ದೀನ್ ಖಿಲ್ಜಿಯೇ ಜಾಫರ್ ಖಾನನ್ನ ಸಾಯಿಸ್ತಾ ಇದ್ದ ಅನ್ನುವಂತಹ ಮಾಹಿತಿಗಳು ಕೂಡ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಆದರೆ ಮುಂದಿನ ಮಂಗೋಲಿಯನ್ನರ ದಾಳಿಗಳ ಕಾರಣಕ್ಕಾಗಿ ಅಲ್ಲಾವುದ್ದೀನ್ ಖಿಲ್ಜಿ ಜಾಫರ್ ಖಾನನ್ನ ಸಾಯಿಸದೆ ಬಿಟ್ಟಿರ್ತಕ್ಕಂಥದ್ದು. ಈ ಜಾಫರ್ ಖಾನ್ ಈ ಒಂದು ಮೂರನೇ ದಾಳಿಯಲ್ಲಿ ವೀರ ಮರಣವನ್ನ ಹೊಂದುತ್ತಾನೆ. ಅವನು ವೀರ ಮರಣವನ್ನ ಹೊಂದುತ್ತಾ ಇದ್ರೂ ಕೂಡ ಅಲ್ಲಾವುದ್ದೀನ್ ಖಿಲ್ಜಿ ಆಗ್ಲಿ ಅಥವಾ ಅವನ ಸಹೋದರನಾಗಿರುವಂತಹ ಉಲುಗ್ ಖಾನ್ ಆಗಿರ್ಲಿ ಯಾರು ಕೂಡ ಅವನ ಸಹಾಯಕ್ಕೆ ಧಾವಿಸೋದಿಲ್ಲ. ಆದರೆ ಅಲ್ಲಾವುದ್ದೀನ್ ಖಿಲ್ಜಿಯ ಸೈನ್ಯದ ಬಲವನ್ನ ನೋಡಿ ಕುತ್ಲುಗ್ ಖ್ವಾಜಾ ಭಾರತದಿಂದ ಹೊರಗಡೆ ಹೋಗ್ತಾನೆ. ಈ ಯುದ್ಧದಿಂದ ಹಿಂದೆ ಸರಿತಾನೆ ಸ್ನೇಹಿತರೆ. ಇನ್ನು ನಾಲ್ಕನೇ ದಾಳಿ ಸಾಮಾನ್ಯ ಶಕ 1303ರಲ್ಲಿ ಆಗುತ್ತೆ. ಈ ಬಾರಿ ಮಂಗೋಲರು ತರ್ಗಿಯ ನೇತೃತ್ವದಲ್ಲಿ ದಾಳಿಯನ್ನ ಮಾಡುತ್ತಾರೆ. ಅಲ್ಲಾನ ಬೇರೆ ಬೇರೆ ಪ್ರಾಂತ್ಯದ ರಾಜ್ಯಪಾಲರು ಸರಿಯಾದ ಸಮಯಕ್ಕೆ ಅಲ್ಲಾವುದ್ದೀನ್ ಖಿಲ್ಜಿಗೆ ಸಹಾಯವನ್ನ ಮಾಡಲಿಕ್ಕೆ ಬರೋದಕ್ಕೆ ಆಗೋದಿಲ್ಲ. ಅದೇ ರೀತಿಯಾಗಿ ಅಲ್ಲಾವುದ್ದೀನ್ ಖಿಲ್ಜಿ ಕೂಡ ಸದ್ಯದರಲ್ಲಿಯೇ ಚಿತ್ತೂರಿನ ಮೇಲೆ ದಾಳಿಯನ್ನ ಮಾಡಿ ಬಂದಿರುವ ಕಾರಣಕ್ಕಾಗಿ ಅವನು ಕೂಡ ಯುದ್ಧದಲ್ಲಿ ಭಾಗವಹಿಸಲಿಕ್ಕೆ ಇಷ್ಟವನ್ನ ಪಡೋದಿಲ್ಲ. ಅದೇ ರೀತಿಯಾಗಿ ಅಲ್ಲಾವುದ್ದೀನ್ ಖಿಲ್ಜಿಯ ರಾಜ್ಯಪಾಲರಾಗಿರಬಹುದು, ಅವನ ಸ್ನೇಹಿತರಾಗಿರಬಹುದು, ಯಾರು ಕೂಡ ಇಲ್ಲಿ ಅವನಿಗೆ ಸಹಾಯವನ್ನ ಮಾಡಲಿಕ್ಕೆ ಸರಿಯಾದ ಸಮಯಕ್ಕೆ ಬರಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಅಲ್ಲಾವುದ್ದೀನ್ ಖಿಲ್ಜಿ ತಾನೇ ಸ್ವತಃ ಕಟ್ಟಿಸಿದಂತಹ ಒಂದು ಪ್ರಮುಖ ಸಿರಿ ಕೋಟೆಯಲ್ಲಿ ಕುಳಿತು ರಕ್ಷಣೆಯನ್ನ ಪಡೆದುಕೊಳ್ತಾನೆ ಸ್ನೇಹಿತರೆ. ಹೀಗೆ ರಕ್ಷಣೆಯನ್ನ ಪಡೆದುಕೊಂಡಂತಹ ಅಲ್ಲಾವುದ್ದೀನ್ ಖಿಲ್ಜಿಯ ಆ ಕೋಟೆಯನ್ನ ಭೇದಿಸ್ಲಿಕ್ಕೆ ತರ್ಗಿಯ ಕೈಯಲ್ಲಿ ಸಾಧ್ಯ ಆಗೋದಿಲ್ಲ. ಹಾಗಾಗಿ ತರ್ಗಿ ಭಾರತದಿಂದ ಹೊರಗಡೆ ಹೋಗ್ತಾನೆ. ಇನ್ನು ಐದನೇ ದಾಳಿ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಸಾಮಾನ್ಯ ಶಕ 1305ರಲ್ಲಿ ಆಗುತ್ತೆ. ಈ ಬಾರಿ ಮಂಗೋಲರು 3 ಜನರ ನಾಯಕತ್ವದಲ್ಲಿ ಬರ್ತಾರೆ. ಅಲಿ ಬೇಗ್, ತರ್ತಾಕ್ ಮತ್ತು ತರ್ಗಿ ಈ ನಾಯಕತ್ವವನ್ನ ವಹಿಸಿಕೊಂಡಂತವರಾಗಿರುತ್ತಾರೆ. ಈ ಬಾಳಿ ಅಲ್ಲಾವುದ್ದೀನ್ ಖಿಲ್ಜಿಯ ಸೇನಾ ನಾಯಕರಾಗಿರುವಂತಹ ಮಲ್ಲಿಕ್ ಕಾಫೂರ್ ಮತ್ತು ಗಾಜಿ ಮಲ್ಲಿಕ್ ಈ ಯುದ್ಧವನ್ನ ಸಮರ್ಥವಾಗಿ ಎದುರಿಸ್ತಾರೆ. ಅಮೋರಾ ಅನ್ನುವಂತಹ ಪ್ರದೇಶದಲ್ಲಿ ನಡೆದ ಕದನದಲ್ಲಿ ತರ್ಗಿಯನ್ನ ಕೊಲ್ಲಲಾಗುತ್ತೆ. ಉಳಿದಂತಹ ಇಬ್ಬರು ನಾಯಕರು ಅಲಿ ಬೇಗ್ ಮತ್ತು ತರ್ತಾಕ್ ಇವರನ್ನ ಬಂಧಿಸಿ ಅಲ್ಲಾವುದ್ದೀನ್ ಖಿಲ್ಜಿಯ ಮುಂದೆ ತಂದು ನಿಲ್ಲಿಸಿದಾಗ ಅವರಿಗೆ ಅಲ್ಲಿಯೇ ಮರಣದಂಡನೆ ಶಿಕ್ಷೆಯನ್ನ ಕೊಡಲಾಗುತ್ತೆ ಸ್ನೇಹಿತರೆ. ಸೊ ಹೀಗೆ ಅಲ್ಲಾವುದ್ದೀನ್ ಖಿಲ್ಜಿ ಮಂಗೋಲಿಯನ್ನರನ್ನ ದಮನ ಮಾಡ್ಲಿಕ್ಕಾಗಿ ಹಲವು ಕಠಿಣ ಕ್ರಮಗಳನ್ನ ತೆಗೆದುಕೊಂಡ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಇನ್ನು ಕೊನೆಯದಾಗಿ ಆರನೆಯ ದಾಳಿ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಸಾಮಾನ್ಯ ಶಕ 1306ರಲ್ಲಿ ಆಗುತ್ತೆ. ಈ ಬಾರಿ ಮಂಗೋಲರು ಕುಬಾಕ್ ಅನ್ನುವಂತವನ ನೇತೃತ್ವದಲ್ಲಿ ರಾವಿ ನದಿಯನ್ನ ತಲುಪ್ತಾರೆ. ಮತ್ತೊಂದು ಸೈನ್ಯ ಇಕ್ಬಾಲ್ ಮಂದ ಮತ್ತು ತೈಬು ನೇತೃತ್ವದಲ್ಲಿ ನಾಗ್ಪುರವನ್ನ ತಲುಪುತ್ತೆ. ಹೀಗೆ ಮಂಗೋಲರು 2 ಕಡೆಯಿಂದ ದೆಹಲಿಯನ್ನ ಆಕ್ರಮಿಸುವಂತಹ ಯೋಜನೆಯನ್ನ ಹಾಕೊಂಡಿರ್ತಾರೆ. ಆದರೆ ಅಲ್ಲಾನ ಸೇನಾನಿಗಳಾಗಿದ್ದಂತಹ ಮಲ್ಲಿಕ್ ಕಾಫೂರ್ ಮತ್ತು ಗಾಜಿ ಮಲ್ಲಿಕ್ ಮೊದಲು ರಾವಿ ನದಿಯ ದಂಡೆಯಲ್ಲಿ ಕುಬಾಕ್ನನ್ನ ಸೋಲಿಸ್ತಾರೆ. ನಂತರದಲ್ಲಿ ನಾಗ್ಪುರದಲ್ಲಿ ಇಕ್ಬಾಲ್ ಮತ್ತು ತೈಬೂನನ್ನ ಸೋಲಿಸುವ ಮುಖಾಂತರವಾಗಿ ಈ ಒಂದು ದಾಳಿಯನ್ನ ಹಿಮ್ಮೆಟ್ಟಿಸ್ತಾರೆ.
ಸೊ ಹೀಗೆ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಸುಮಾರು 6 ಬಾರಿ ಮಂಗೋಲಿಯನ್ನರ ದಾಳಿಯಾಗುತ್ತೆ ಸ್ನೇಹಿತರೆ. ಈ ದಾಳಿಯನ್ನ ಯಶಸ್ವಿಯಾಗಿ ಅಲ್ಲಾವುದ್ದೀನ್ ಖಿಲ್ಜಿ ಎದುರಿಸ್ತಾನೆ ಮತ್ತು ಅವರನ್ನ ಭಾರತದಿಂದ ಹೊರಗಡೆ ಹಾಕ್ತಾನೆ. ಇದಕ್ಕಾಗಿ ಅವನು ಹಲವಾರು ಕಠಿಣ ಕ್ರಮಗಳನ್ನ ತನ್ನ ಕಾಲಾವಧಿಯಲ್ಲಿ ಜಾರಿಗೆ ತಂದಿರ್ತಾನೆ. ಗಡಿ ಸಂರಕ್ಷಣಾ ಅಧಿಕಾರಿಯಾಗಿ ಗಾಜಿ ಮಲ್ಲಿಕ್ನನ್ನ ನೇಮಿಸುವಂಥದ್ದು. ಅದೇ ರೀತಿಯಾಗಿ ಮೊಟ್ಟ ಮೊದಲ ಬಾರಿಗೆ ಸ್ಟ್ಯಾಂಡಿಂಗ್ ಆರ್ಮಿ, ಸ್ಥಾಯಿ ಸೈನ್ಯವನ್ನ ನೇಮಿಸುವ ಮುಖಾಂತರವಾಗಿ ಮಂಗೋಲಿಯನ್ನರನ್ನ ಭಾರತದಿಂದ ಹೊರಗಡೆ ಹಾಕುವಂತಹ ಪ್ರಯತ್ನವನ್ನು ಕೂಡ ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ಕಾಲಾವಧಿಯಲ್ಲಿ ಮಾಡಿದ ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಮುಂದಿನ ಒಂದು ಭಾಗದಲ್ಲಿ ಖಿಲ್ಜಿ ಮನೆತನದ ನಂತರ ಅಧಿಕಾರಕ್ಕೆ ಬಂದಂತಹ ತುಘಲಕ್ ಸಂತತಿಯ ಕಾಲಾವಧಿಯಲ್ಲಿ ಯಾವ ರೀತಿ ಮಂಗೋಲಿಯನ್ನರ ದಾಳಿಗಳಾಗ್ತವೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಈ ಒಂದು ಅವಧಿಯಲ್ಲಿ ತುಘಲಕ್ ಸಂತತಿಯ ಪ್ರಸಿದ್ಧ ಅರಸ ಅಂತ ಏನ್ ಕರಿತೀವಿ, ಮಹಮ್ಮದ್ ಬಿನ್ ತುಘಲಕ್, ಇವನ ಕಾಲಾವಧಿಯಲ್ಲಿ ಸಾಮಾನ್ಯ ಶಕ 1327ರಲ್ಲಿ ಮಂಗೋಲರ ನಾಯಕ ತರ್ಮಶಿರನ್ ಖಾನ್ ಇವನ ನೇತೃತ್ವದಲ್ಲಿ ದಾಳಿಯಾಗುತ್ತೆ. ಆದರೆ ಮಹಮ್ಮದ್ ಬಿನ್ ತುಘಲಕ್ ಅವನಿಗೆ 5000 ಚಿನ್ನದ ನಾಣ್ಯಗಳನ್ನ ನೀಡಿ ವಾಪಸ್ಸು ಕಳುಹಿಸ್ತಾನೆ. ಈ ಹಿಂದಿನ ದೆಹಲಿ ಸುಲ್ತಾನರು ಮಂಗೋಲರನ್ನ ಯುದ್ಧದಲ್ಲಿ ಎದುರಿಸಿ ಅವರನ್ನ ಭಾರತದಿಂದ ಹೊರಗಡೆ ಹಾಕುವ ಪ್ರಯತ್ನವನ್ನ ಮಾಡಿದರೆ, ಮೊದಲ ಬಾರಿಗೆ ಅಲ್ಲಾವುದ್ದೀನ್ ಖಿಲ್ಜಿಯ ನಂತರ ಬಂದಂತಹ ಮತ್ತೊಬ್ಬ ಪ್ರಸಿದ್ಧ ಅರಸ ಮಹಮ್ಮದ್ ಬಿನ್ ತುಘಲಕ್ ಮಂಗೋಲರನ್ನ ಹಣ ಕೊಟ್ಟು ಕೊಂಡುಕೊಳ್ಳುವ ನೀತಿಯನ್ನ ಅನುಸರಿಸ್ತಾನೆ. ಈ ಕಾರಣಕ್ಕಾಗಿ ಈ ಸಮಯದ ಒಬ್ಬ ಪ್ರಸಿದ್ಧ ಇತಿಹಾಸಕಾರ ಫೆರಿಸ್ತಾ ಹೀಗೆ ಹೇಳ್ತಾನೆ ಸ್ನೇಹಿತರೆ, ಮಹಮ್ಮದ್ ಬಿನ್ ತುಘಲಕ್ ಮಂಗೋಲರಿಗೆ ನೀಡಿದ ಹಣವನ್ನ ಸೈನ್ಯ ಕಟ್ಟಲು ಬಳಸಿದ್ದರೆ ಮಂಗೋಲಿಯನ್ನರನ್ನ ದಮನ ಮಾಡಬಹುದಾಗಿತ್ತು ಅಂತ ಹೇಳಿ. ಮಹಮ್ಮದ್ ಬಿನ್ ತುಘಲಕ್ ರಾಜಧಾನಿಯನ್ನ ದೆಹಲಿಯಿಂದ ದೇವಗಿರಿಗೆ ವರ್ಗಾವಣೆ ಮಾಡ್ಲಿಕ್ಕೂ ಕೂಡ ಇದೇ ಕಾರಣವನ್ನ ಕೊಡ್ತಾನೆ. ರಾಜಧಾನಿ ದೆಹಲಿಯನ್ನ ಮಂಗೋಲಿಯನ್ನರ ದಾಳಿಯಿಂದ ರಕ್ಷಿಸಬೇಕು ಅಂತ ಹೇಳಿ. ಅಲ್ಲೂ ಕೂಡ ಅಪಾರ ಪ್ರಮಾಣದ ಹಣವನ್ನ ಖರ್ಚು ಮಾಡ್ತಾನೆ ಮತ್ತು ಅಪಾರ ಪ್ರಮಾಣದಲ್ಲಿ ಜನಸಂಖ್ಯೆಯನ್ನು ಕೂಡ ನಾಶ ಮಾಡಿಕೊಳ್ತಾನೆ. ಮತ್ತು ಒಂದ್ ಕಡೆ ತರ್ಮಶಿರನ್ ಖಾನ್ಗೆ 5000 ಚಿನ್ನದ ನಾಣ್ಯಗಳನ್ನ ಕೊಟ್ಟು ಕಳುಹಿಸ್ತಾನೆ. ಸೊ ಹೀಗೆ ಮಹಮ್ಮದ್ ಬಿನ್ ತುಘಲಕ್ ತನ್ನ ಹಣವನ್ನ ಕೊಟ್ಟು ಕೊಂಡುಕೊಳ್ಳುವ ನೀತಿಯಿಂದಾಗಿ ಮಂಗೋಲರ ಕಾಲದಲ್ಲಿ ಅಷ್ಟೊಂದು ಪ್ರಚಲಿತಕ್ಕೆ ಬರೋದಿಲ್ಲ ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಇದಾದ ನಂತರ ತುಘಲಕ್ ಸಂತತಿಯ ಕೊನೆಯ ಸುಲ್ತಾನ ನಾಸಿರುದ್ದೀನ್ ಮಹಮ್ಮದ್ ತುಘಲಕ್ನ ಕಾಲದಲ್ಲಿ ಸಾಮಾನ್ಯ ಶಕ 1398ರಲ್ಲಿ ತೈಮೂರ್ ಭಾರತದ ಮೇಲೆ ದಾಳಿಯನ್ನ ಮಾಡ್ತಾನೆ. ಈ ದಾಳಿಯೊಂದಿಗೆ ತುಘಲಕ್ ಸಂತತಿಯ ಅಂತ್ಯವಾಗುತ್ತೆ ಸ್ನೇಹಿತರೆ. ತೈಮೂರ್ ಭಾರತದ ಮೇಲೆ ದಾಳಿಯನ್ನ ಮಾಡಿದಾಗ ದೆಹಲಿಯ ಸುಲ್ತಾನ ಯಾರಾಗಿದ್ರು ಅನ್ನುವಂತಹ ಪ್ರಶ್ನೆಯನ್ನ ಕೇಳಲಾಗುತ್ತೆ. ತೈಮೂರ್ ಭಾರತದ ಮೇಲೆ ದಾಳಿ ಮಾಡಿದಾಗ ಭಾರತದ ಅಥವಾ ದೆಹಲಿಯ ಸುಲ್ತಾನ ನಾಸಿರುದ್ದೀನ್ ಮಹಮ್ಮದ್ ತುಘಲಕ್, ಹಾಗೂ ತುಘಲಕ್ ಸಂತತಿಯ ಕೊನೆಯ ಸುಲ್ತಾನ ಕೂಡ ಇವನೇ ಆಗಿದ್ದಾನೆ. ಇನ್ನು ಭಾರತದ ಮೇಲೆ ಆಕ್ರಮಣ ಮಾಡಿದಂತಹ ಮತ್ತೊಬ್ಬ ಪ್ರಸಿದ್ಧ ಮಂಗೋಲಿಯನ್ ವ್ಯಕ್ತಿ ಯಾರು ಅಂತ ಅಂದ್ರೆ ಅದು ತೈಮೂರ್. ಭಾರತದ ಮೇಲೆ ತೈಮೂರ್ ಸಾಮಾನ್ಯ ಶಕ 1398ರಲ್ಲಿ ದಾಳಿಯನ್ನ ಮಾಡ್ತಾನೆ ಮತ್ತು ಸಾಮಾನ್ಯ ಶಕ 1399ರಲ್ಲಿ ಭಾರತವನ್ನ ಬಿಟ್ಟು ಹೊರಗೆ ಹೋಗ್ತಾನೆ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ತೈಮೂರಿನ ಬಗ್ಗೆ ನಾವು ತಿಳಿದುಕೊಳ್ಳೋದಾದ್ರೆ ಸಾಮಾನ್ಯ ಶಕ 1336ರಲ್ಲಿ ಮಧ್ಯ ಏಷ್ಯಾದ ಟ್ರಾನ್ಸ್ ಆಕ್ಸಿಯಾನಿಯಾದ ಕೇಶ್ ಎಂಬಲ್ಲಿ ಈತ ಜನಿಸ್ತಾನೆ. ಇವನ ತಂದೆ ಅಮೀರ್ ಟರ್ಗಿ. ಈತ ಬರ್ಲಾರ್ ಚಗಟೈ ಟರ್ಕಿ ಪಂಗಡಕ್ಕೆ ಸೇರಿದಂತವನು. ತೈಮೂರ್ ಸಾಮಾನ್ಯ ಶಕ 1369ರಲ್ಲಿ ಸಮರ್ಕಂಡದ ಸಿಂಹಾಸನವನ್ನ ಏರ್ತಾನೆ. ಇವನ ರಾಜಧಾನಿ ಸಮರ್ಕಂಡ ಆಗಿತ್ತು. ಇದಾದ ನಂತರದಲ್ಲಿ ತೈಮೂರ್ ಭಾರತದ ಮೇಲೆ ದಾಳಿ ಮಾಡುವಂತಹ ಒಂದು ಮಹತ್ವಾಕಾಂಕ್ಷೆಯನ್ನ ಇಟ್ಕೊಂಡು ಆತನ ಮೊಮ್ಮಗನಾಗಿರುವಂತಹ ಪೀರ್ ಮಹಮ್ಮದ್ನನ್ನ ಮೊದಲು ಭಾರತದ ದಾಳಿಗೆ ಕಳುಹಿಸ್ತಾನೆ. ನಂತರದಲ್ಲಿ ಸಾಮಾನ್ಯ ಶಕ 1398ರಲ್ಲಿ ಅವನು ಸಿಂಧೂ ನದಿಯನ್ನ ದಾಟಿ ಅಲ್ಲಿನ ಸ್ಥಳೀಯರಾಗಿದ್ದಂತಹ ಕೋಕಾರ ಜನಾಂಗವನ್ನ ಸೋಲಿಸ್ತಾನೆ. ಹಾಗಿದ್ರೆ ಭಾರತದಲ್ಲಿ ತೈಮೂರ್ ಮೊದಲು ಯಾರನ್ನ ಸೋಲಿಸಿದ ಅನ್ನುವಂತಹ ಪ್ರಶ್ನೆ ಕೂಡ ಆಗಬಹುದು. ಆತ ಸೋಲಿಸಿದ್ದು ಕೋಕಾರ ಅನ್ನುವಂತಹ ಜನಾಂಗವನ್ನ. ಈ ಕೋಕಾರ ಜನಾಂಗ ಯಾವುದಕ್ಕೆ ಪ್ರಸಿದ್ಧಿಯಾಗಿತ್ತು ಅಂತಂದ್ರೆ, ಈ ಹಿಂದೆ ನಾವು ಮಹಮ್ಮದ್ ಗೋರಿಯನ್ನ ಏನ್ ನೋಡ್ತೀವಿ, ಭಾರತಕ್ಕೆ ಬಂದಂತಹ ಮಹಮ್ಮದ್ ಗೋರಿಯನ್ನ ಇದೇ ಕೋಕಾರ ಜನಾಂಗ ಪಂಜಾಬ್ ಬಳಿ ಸಾಯಿಸಿರುತ್ತೆ. ಸೊ ನಂತರ ಅವನು ಬಾಟ್ನೀರದ ರಾಜನಾಗಿದ್ದಂತಹ ದೋಲ್ ಚಂದ್ನನ್ನು ಕೂಡ ಸೋಲಿಸುವ ಮುಖಾಂತರವಾಗಿ
ಭಾರತದ ಒಳಗೆ ಪ್ರವೇಶವನ್ನ ಮಾಡ್ತಾನೆ ಸ್ನೇಹಿತರೆ. ಇದಾದ ನಂತರದಲ್ಲಿ ಸಾಮಾನ್ಯ ಶಕ 1398ರಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ದೆಹಲಿಯ ಮೇಲೆ ದಾಳಿ ಮಾಡಿ ನಾಸಿರುದ್ದೀನ್ ಮೊಹಮ್ಮದ್ ತುಘಲಕ್ನನ್ನ ಸೋಲಿಸುವ ಮುಖಾಂತರ ಭಾರತವನ್ನ ಲೂಟಿ ಮಾಡ್ತಾನೆ. ಭಾರತದ ಮೇಲೆ ತೈಮೂರನ ದಾಳಿ ಅಸಂಖ್ಯಾತ ಜನರ ಸಾವಿಗೆ ಕಾರಣ ಆಗುತ್ತೆ. ಅಪಾರ ಪ್ರಮಾಣದಲ್ಲಿ ಸಂಪತ್ತನ್ನ ಲೂಟಿ ಮಾಡಲಾಗುತ್ತೆ. ದೆಹಲಿಯಲ್ಲಿದ್ದಂತಹ ಸ್ಮಾರಕಗಳನ್ನ ನಾಶ ಮಾಡಲಾಗುತ್ತೆ. ತೈಮೂರ್ನ ದಾಳಿ ಭಾರತದ ದಾಳಿಗಳಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನ ಅಥವಾ ಮಹತ್ವವನ್ನ ಪಡೆದುಕೊಂಡಂತಹ ದಾಳಿಯಾಗಿದೆ. ದೆಹಲಿಯಲ್ಲಿ 15 ದಿನಗಳ ಕಾಲ ಇದ್ದಂತಹ ತೈಮೂರ್ ಭಾರತದಲ್ಲಿ ತಾನು ಗೆದ್ದಂತಹ ಪ್ರದೇಶಗಳು ಮುಲ್ತಾನ್, ಲಾಹೋರ್ ಮತ್ತು ದಿಪಲ್ಪುರ, ಈ ಪ್ರದೇಶಗಳನ್ನು ನೋಡ್ಕೊಳ್ಳಿಕ್ಕಾಗಿ ಖಿಜರ್ ಖಾನ್ ಅನ್ನುವಂತಹ ವ್ಯಕ್ತಿಯನ್ನ ರಾಜ್ಯಪಾಲನನ್ನಾಗಿ ನೇಮಿಸಿ ಮಾರ್ಚ್ 19 ಸಾಮಾನ್ಯ ಶಕ 1399ರಲ್ಲಿ ಭಾರತವನ್ನ ಬಿಟ್ಟು ತನ್ನ ರಾಜಧಾನಿ ಸಮರ್ಗಂಡಕ್ಕೆ ಪ್ರಯಾಣವನ್ನ ಬೆಳೆಸ್ತಾನೆ. ಸೊ ಹೀಗೆ ಭಾರತದ ಮೇಲೆ ಸಾಮಾನ್ಯ ಶಕ 1221ರಿಂದ ಸಾಮಾನ್ಯ ಶಕ 1399ರವರೆಗೆ ಅನೇಕ ಮಂಗೋಲಿಯನ್ನರ ದಾಳಿಗಳೇನಾಗಿದ್ದಾವೆ, ಈ ದಾಳಿಯನ್ನ ಕುರಿತು ಅನೇಕ ಪರೀಕ್ಷೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೂಡ ಕೇಳಲಾಗಿದೆ ಸ್ನೇಹಿತರೆ. ಬನ್ನಿ ಈ ಮುಂದೆ ನಾವು ಯಾವ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಮತ್ತೆ ಅದಕ್ಕೆ ಸರಿಯಾದಂತಹ ಉತ್ತರಗಳು ಯಾವುದು ಅನ್ನುವಂಥದ್ದನ್ನ ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಹೀಗಿದೆ: ಭಾರತದ ಮೇಲೆ ಚಂಗೀಸ್ ಖಾನ್ ಆಕ್ರಮಣ ಮಾಡಿದಂತಹ ವರ್ಷ ಯಾವುದು ಅಂತ ಹೇಳಿ. ಸೊ ಈ ಪ್ರಶ್ನೆಯನ್ನ ವೆಸ್ಟ್ ಬೆಂಗಾಲ್ ಸಿವಿಲ್ ಸರ್ವಿಸ್ ಪ್ರಿಲಿಮ್ಸ್ 2010ರಲ್ಲಿ ಕೇಳಿದ್ದಾರೆ. ಭಾರತದ ಮೇಲೆ ಚಂಗೀಸ್ ಖಾನ್ ಆಕ್ರಮಣ ಮಾಡಿದಂತಹ ವರ್ಷ ಯಾವುದು ಅಂತ ಹೇಳಿ. ಸೊ ಇಲ್ಲಿ ಇದಕ್ಕೆ ಸರಿಯಾದಂತಹ ಉತ್ತರವನ್ನ ನಾವು ನೋಡೋದಾದ್ರೆ ಆಪ್ಷನ್ ಎ ಸಾಮಾನ್ಯ ಶಕ 1211, ಆಪ್ಷನ್ ಬಿ ಸಾಮಾನ್ಯ ಶಕ 1221, ಆಪ್ಷನ್ ಬಿ ಸಾಮಾನ್ಯ ಶಕ 1399 ಹಾಗೂ ಆಪ್ಷನ್ ಡಿ ಸಾಮಾನ್ಯ ಶಕ 1526. ಇದಕ್ಕೆ ಸರಿಯಾದಂತಹ ಉತ್ತರ ಸಾಮಾನ್ಯ ಶಕ 1221. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ಮೇಲೆ ಮೊದಲ ಮಂಗೋಲರ ದಾಳಿಯ ನಾಯಕತ್ವವನ್ನ ವಹಿಸಿಕೊಂಡಿದ್ದು ಚಂಗೀಸ್ ಖಾನ್. ಆತ ಭಾರತದ ಮೇಲೆ ದಾಳಿಯನ್ನ ಮಾಡಿದ್ದು ಸಾಮಾನ್ಯ ಶಕ 1221ರಲ್ಲಿ. ಇನ್ನು ಮುಂದಿನ ಪ್ರಶ್ನೆ: ಚಂಗೀಸ್ ಖಾನನ ಮೂಲ ಹೆಸರು ಏನು ಅಥವಾ ಚಂಗೀಸ್ ಖಾನನ ಒರಿಜಿನಲ್ ನೇಮ್ ಯಾವುದಾಗಿತ್ತು ಅನ್ನುವಂತಹ ಪ್ರಶ್ನೆಯನ್ನ ಉತ್ತರ ಪ್ರದೇಶ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಸೊ ಪ್ರಿಲಿಮ್ಸ್ ಅಲ್ಲಿ 2020ರಲ್ಲಿ ಈ ಪ್ರಶ್ನೆಯನ್ನ ಕೇಳಲಾಗಿದೆ ಸ್ನೇಹಿತರೆ. 4 ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ. ಆಪ್ಷನ್ ಎ ಕಾಸುಲ್ ಖಾನ್, ಆಪ್ಷನ್ ಬಿ ಯೇಸುಗೈ, ಆಪ್ಷನ್ ಸಿ ತೇಮುಚಿನ್ ಆರ್ ತೇಮುಜಿನ್, ಆಪ್ಷನ್ ಡಿ ಒಗಾದಿ. ಸೊ ಇದನ್ನು ಕೂಡ ನಾವು ಚರ್ಚೆ ಮಾಡಿದೀವಿ. ಚಂಗೀಸ್ ಖಾನ್ನ ಮೂಲ ಹೆಸರು ಏನಾಗಿತ್ತು? ಚಂಗೀಸ್ ಖಾನನ ಮೂಲ ಹೆಸರು ಆಪ್ಷನ್ ಸಿ ತೇಮುಚಿನ್ ಆರ್ ತೇಮುಜಿನ್ ಅನ್ನುವಂಥದ್ದು ಸರಿಯಾದಂತಹ ಉತ್ತರವಾಗಿದೆ. ಈ ತೇಮುಚಿನ್ ಅಥವಾ ತೇಮುಜಿನ್ ಅನ್ನುವಂಥದ್ದು ಚಂಗೀಸ್ ಖಾನನ ಮೂಲ ಹೆಸರಾಗಿತ್ತು. ಸೊ ಅದೇ ರೀತಿಯಾಗಿ ಚಂಗೀಸ್ ಖಾನನ ತಂದೆಯ ಹೆಸರು ಯೇಸುಗೈ ಅಂತ ಹೇಳಿ. ಸೊ ಯೇಸುಗೈ ಚಂಗೀಸ್ ಖಾನನ ತಂದೆಯ ಹೆಸರಾಗಿದ್ದರೆ ತೇಮುಚಿನ್ ಅಥವಾ ತೇಮುಜಿನ್ ಅವನ ಮೂಲ ಹೆಸರಾಗಿತ್ತು. ಮುಂದಿನ ಪ್ರಶ್ನೆ: ಈ ಕೆಳಗಿನ ಯಾವ ದೆಹಲಿ ಸುಲ್ತಾನ ಮಂಗೋಲರ ನಾಯಕ ಚಂಗೀಸ್ ಖಾನನ ಸಮಕಾಲೀನನಾಗಿದ್ದನು ಅನ್ನುವಂತಹ ಪ್ರಶ್ನೆ. ಇದನ್ನ 2 ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಒಂದು ಉತ್ತರ ಪ್ರದೇಶ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮೇನ್ಸ್ 2007ರಲ್ಲಿ ಕೇಳಿದ್ರೆ, ಕರ್ನಾಟಕದ ಅಸಿಸ್ಟೆಂಟ್ ಪ್ರೊಫೆಸರ್ 2016ರಲ್ಲಿ ಈ ಪ್ರಶ್ನೆಯನ್ನ ಕೇಳಲಾಗಿದೆ. ಯಾವ ದೆಹಲಿಯ ಸುಲ್ತಾನ ಚಂಗೀಸ್ ಖಾನನ ಸಮಕಾಲೀನನಾಗಿದ್ದ ಅನ್ನುವಂತಹ ಪ್ರಶ್ನೆಯನ್ನ ಕೇಳಲಾಗಿದೆ. ಇದಕ್ಕೆ 4 ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ. ಆಪ್ಷನ್ ಎ ಇಲ್ತಮಶ್, ಆಪ್ಷನ್ ಬಿ ರಜಿಯಾ ಸುಲ್ತಾನ್, ಆಪ್ಷನ್ ಸಿ ಬಲ್ಬನ್, ಆಪ್ಷನ್ ಡಿ ಅಲ್ಲಾವುದ್ದೀನ್ ಖಿಲ್ಜಿ. ಹಾಗಿದ್ರೆ ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನಾವು ನೋಡೋದಾದ್ರೆ ಆಪ್ಷನ್ ಎ ಇಲ್ತಮಿಶ್ ಇಸ್ ದ ರೈಟ್ ಆನ್ಸರ್. ಸೊ ಭಾರತಕ್ಕೆ ಚಂಗೀಸ್ ಖಾನ್ ಬಂದಂತಹ ಸಮಯದಲ್ಲಿ ದೆಹಲಿಯ ಸುಲ್ತಾನ ಯಾರಾಗಿದ್ರು ಅಂತಂದ್ರೆ ಗುಲಾಮಿ ಸಂತತಿಯ ಪ್ರಸಿದ್ಧ ಅರಸನಾಗಿದ್ದಂತಹ ಇಲ್ತಮಶ್. ಇನ್ನು ಮುಂದಿನ ಪ್ರಶ್ನೆ: ಈ ಹಿಂದಿನ ಪ್ರಶ್ನೆಯಂತೆಯೇ ಈ ಪ್ರಶ್ನೆ ಕೂಡ ಸ್ವಲ್ಪ ಚೇಂಜ್ ಮಾಡಿ ಕೇಳಿದ್ದಾರೆ ಅಷ್ಟೇ.
ಯಾರ ಆಡಳಿತದ ಅವಧಿಯಲ್ಲಿ ಮಂಗೋಲರು ಚಂಗಿಸ್ ಖಾನನ ನೇತೃತ್ವದಲ್ಲಿ ಭಾರತದ ಮೇಲೆ ದಾಳಿ ಮಾಡಿದರು? ಇದನ್ನ ಛತ್ತೀಸ್ಗಢ ಪಬ್ಲಿಕ್ ಸರ್ವಿಸ್ ಕಮಿಷನ್ ಪ್ರಿಲಿಮ್ಸ್ 2013ರಲ್ಲಿ ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಛತ್ತೀಸ್ಗಢ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆಯನ್ನ ಕೇಳಲಾಗಿದೆ. ಇದಕ್ಕೂ ಕೂಡ 4 ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ಬಲ್ಬನ್, ಫಿರೋಜ್ ತುಘಲಕ್, ಇಲ್ತಮಷ್, ಮೊಹಮ್ಮದ್ ಬಿನ್ ತುಘಲಕ್. ಸೊ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಚರ್ಚೆ ಮಾಡಿದ್ದೀವಿ. ಭಾರತಕ್ಕೆ ಚಂಗೀಸ್ ಖಾನ್ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಭಾರತದ ಅಥವಾ ದೆಹಲಿ ಸುಲ್ತಾನರ ಸುಲ್ತಾನನಾಗಿದ್ದು ಇಲ್ತಮಷ್. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು ಮುಂದಿನ ಪ್ರಶ್ನೆ, ಡ್ಯಾಶ್ ನೊಡನೆ ಯುದ್ಧವನ್ನ ತಪ್ಪಿಸಲು ಇಲ್ತಮಷನು ಜಲಾಲುದ್ದೀನ್ ಮಾಂಗ್ಬರನಿಗೆ ಆಶ್ರಯ ನೀಡಲು ನಿರಾಕರಿಸಿದನು. ಸೊ ಇದನ್ನ PU ಉಪನ್ಯಾಸಕರ ನೇಮಕಾತಿ 2011 ಕರ್ನಾಟಕ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿದೆ. ನೋಡಿ, ಪ್ರಶ್ನೆಗಳನ್ನ ಕೇಳುವಂತಹ ರೀತಿ ಹೇಗೆ ಚೇಂಜ್ ಆಗ್ತಾ ಇದೆ ಅಂತ ಹೇಳಿ. ಸೊ ಚಂಗೀಸ್ ಖಾನ್ ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ಇಲ್ತಮಿಷ್ ದೆಹಲಿಯ ಸುಲ್ತಾನನಾಗಿದ್ದ ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಯಾರ ದಾಳಿಯ ಭಯದಿಂದಾಗಿ ಇಲ್ತಮಷ್ ಜಲಾಲುದ್ದೀನ್ ಮಾಂಗ್ಬರ್ನಿಗೆ ಆಶ್ರಯ ನೀಡಲಿಕ್ಕೆ ಹಿಂದೇಟು ಹಾಕ್ತಾನೆ ಅನ್ನುವಂಥದ್ದು. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ, ಚಂಗೀಸ್ ಖಾನ್ ಇಸ್ ದ ರೈಟ್ ಆನ್ಸರ್. ಸೊ ಚಂಗೀಸ್ ಖಾನ್ ಜಲಾಲುದ್ದೀನ್ ಮಾಂಗ್ಬರ್ನನ್ನ ಸಿಂಧು ನದಿಯ ದಂಡೆಯಲ್ಲಿ ಸೋಲಿಸಿದ ನಂತರ ಜಲಾಲುದ್ದೀನ್ ಮಾಂಗ್ಬರ್ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾನೆ. ಪಂಜಾಬ್ನಲ್ಲಿ ಇದ್ಕೊಂಡು ಇಲ್ತಮಷ್ನಿಗೆ ರಕ್ಷಣೆಯನ್ನ ಕೇಳ್ತಾನೆ. ಆದರೆ ಇಲ್ತಮಷ್ ಆ ರಕ್ಷಣೆಯ ಕೊಡುವಂತಹ ಕೆಲಸವನ್ನ ಮಾಡೋದಿಲ್ಲ. ಯಾಕೆ ಅಂತಂದ್ರೆ, ಒಂದು ವೇಳೆ ನಾನೇನಾದರೂ ಜಲಾಲುದ್ದೀನ್ ಮಾಂಗ್ಬರ್ನಿಗೆ ಆಶ್ರಯವನ್ನ ನೀಡಿದ್ದೆ ಆದರೆ ಚಂಗೀಸ್ ಖಾನ್ ದೆಹಲಿಯ ಮೇಲೆ ದಾಳಿ ಮಾಡಬಹುದು ಅನ್ನುವಂತಹ ಭಯದ ಕಾರಣಕ್ಕಾಗಿ ಆಶ್ರಯವನ್ನ ನೀಡಲಿಕ್ಕೆ ಹಿಂದೇಟು ಹಾಕ್ತಾನೆ. ಸೊ ಹಾಗಾಗಿ ಚಂಗೀಸ್ ಖಾನ್ ಇಸ್ ದ ರೈಟ್ ಆನ್ಸರ್. ಇನ್ನು ಮುಂದಿನ ಪ್ರಶ್ನೆ, ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ನಡೆದ ಮೊದಲ ಮಂಗೋಲರ ದಾಳಿಯ ನಾಯಕತ್ವವನ್ನ ವಹಿಸಿದ್ದು ಯಾರು ಅನ್ನುವಂತಹ ಪ್ರಶ್ನೆಯನ್ನ 2 ಬಾರಿ ಕೇಳಲಾಗಿದೆ. ಒಮ್ಮೆ PU ಲೆಕ್ಚರರ್, PU ಉಪನ್ಯಾಸಕರ ನೇಮಕಾತಿ 2012 ಮತ್ತು ಕೆಸೆಟ್ 2011ರಲ್ಲಿ ಈ ಪ್ರಶ್ನೆಯನ್ನ ಕೇಳಲಾಗಿದೆ. ನಮಗೆಲ್ಲ ತಿಳಿದಿರೋ ಹಾಗೆ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಒಟ್ಟು 6 ಬಾರಿ ಮಂಗೋಲಿಯನ್ನರು ದಾಳಿ ಮಾಡ್ತಾರೆ. ಸೊ ಅದರಲ್ಲಿ ಮೊದಲ ದಾಳಿಯನ್ನ ನಡೆಸಿದ ಸಂದರ್ಭದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಯಾವ ಸೇನಾ ದಂಡನಾಯಕ ಅದನ್ನ ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿದಾನೆ ಅನ್ನುವಂತಹ ಪ್ರಶ್ನೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ಜಾಫರ್ ಖಾನ್. ಸೊ ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರಸಿದ್ಧ ದಂಡನಾಯಕನಾದಂತಹ ಜಾಫರ್ ಖಾನ್ ಮಂಗೋಲಿಯನ್ನರ ಮೊದಲ ದಾಳಿಯನ್ನ ಯಶಸ್ವಿಯಾಗಿ ಎದುರಿಸಿದ ಮತ್ತು ಅದನ್ನ ಹಿಮ್ಮೆಟ್ಟುವ ಹಾಗೆ ಮಾಡಿದ ಅನ್ನುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ಭಾರತದ ಮೇಲೆ ಆಕ್ರಮಣ ಮಾಡಿದ ಈ ಕೆಳಗಿನ ಮಂಗೋಲಿ ನಾಯಕರನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅನ್ನುವಂತಹ ಪ್ರಶ್ನೆಯನ್ನ ಕೆಸೆಟ್ 2017ರಲ್ಲಿ ಕೇಳಲಾಗಿದೆ. ಸೊ ಭಾರತಕ್ಕೆ ಏನು ಮಂಗೋಲಿಯನ್ನರು ಬರ್ತಾರೆ, ಆ ನಾಯಕರನ್ನ ಕಾಲಾನುಕ್ರಮದಲ್ಲಿ, ಅವರು ಬಂದಂತಹ ಕಾಲಾನುಕ್ರಮದಲ್ಲಿ ಹೊಂದಿಸಿ ಬರೆಯಬೇಕಾಗಿರುವಂಥದ್ದು. ಸೊ ಇಲ್ಲಿ 4 ಜನ ಮಂಗೋಲಿಯನ್ ನಾಯಕರ ಹೆಸರುಗಳನ್ನು ಕೊಡಲಾಗಿದೆ. ಸಾಲ್ದಿ, ಕುತ್ಲುಗ್ ಕ್ವಾಜಾ, ಖಾದರ್ ಖಾನ್ ಮತ್ತು ಅಲಿ ಬೇಗ್. ಇವರಲ್ಲಿ ಯಾರು ಫಸ್ಟ್, ಯಾರು ಸೆಕೆಂಡ್, ಯಾರು ಥರ್ಡ್ ಮತ್ತು ಯಾರು ಫೋರ್ತ್ ಅಂತ ಹೇಳಿ ನಾವು ನೋಡ್ತಾ ಹೋಗೋದಾದ್ರೆ, ಈ 4 ಜನ ವ್ಯಕ್ತಿಗಳು ಕೂಡ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲಾವಧಿಯಲ್ಲಿ ಭಾರತದ ಮೇಲೆ ದಾಳಿ ಮಾಡಿದಂತಹ ಮಂಗೋಲಿಯನ್ ನಾಯಕರಾಗಿದ್ದಾರೆ. ಸೊ ಇದರಲ್ಲಿ ಭಾರತದ ಮೇಲೆ ದಾಳಿ ಮಾಡಿದಂತಹ ಮೊದಲ, ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಭಾರತದ ಮೇಲೆ ದಾಳಿ ಮಾಡಿದಂತಹ ಮೊದಲ ವ್ಯಕ್ತಿ ಯಾರು ಅಂತ ಅಂದ್ರೆ ಖಾದರ್ ಖಾನ್. ಸೊ 2ನೇ ದಾಳಿ ಸಾಲ್ದಿಯ ನೇತೃತ್ವದಲ್ಲಿ ನಡೆಯುತ್ತೆ. 3ನೇ ದಾಳಿ ಕುತ್ಲುಗ್ ಕ್ವಾಜಾನ ನೇತೃತ್ವದಲ್ಲಿ ನಡೆಯುತ್ತೆ. 4ನೇ ದಾಳಿ ಅಲಿ ಬೇಗ್ನ ನೇತೃತ್ವದಲ್ಲಿ ನಡೆಯುತ್ತೆ. ಸೊ ಹೀಗಾಗಿ ಅಲಿ ಬೇಗ್ ಬಂದಿದ್ದು 5ನೇ ಬಾರಿ ಮಂಗೋಲಿಯನ್ನರು ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಏನು ಬರ್ತಾರೆ, ಆ ಟೈಮಲ್ಲಿ ಅಲಿ ಬೇಗ್ ಭಾರತದ ಮೇಲೆ ದಾಳಿಯನ್ನ ಮಾಡ್ತಾನೆ. ಸೊ ಹಾಗಿದ್ರೆ ನಾವು ಸರಿಯಾದಂತಹ ಉತ್ತರವನ್ನ ನೋಡೋದಾದ್ರೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಎ ಆಗುತ್ತೆ ಸ್ನೇಹಿತರೆ. ಯಾಕೆ ಅಂತಂದ್ರೆ 3ನೇ ಆಪ್ಷನ್ ಖಾದರ್ ಖಾನ್, 1ನೇ ಆಪ್ಷನ್
ಸಾಲ್ದಿ, ಎರಡನೇ ಆಪ್ಷನ್ ಕುತ್ಲುಗ್ ಕ್ವಾಜಾ, ಅದೇ ರೀತಿಯಾಗಿ ನಾಲ್ಕನೇ ಆಪ್ಷನ್ ಅಲಿ ಬೇಗ್. ಸೊ ಹೀಗೆ ಭಾರತಕ್ಕೆ ಬಂದಂತಹ ಮಂಗೋಲಿಯನ್ ನಾಯಕರ ಕಾಲಾನುಕ್ರಮದ ಮೇಲೆಯೂ ಕೂಡ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಕೊನೆಯ ಪ್ರಶ್ನೆ, ತೈಮೂರ್ ಇನ್ವೇಡೆಡ್ ಇಂಡಿಯಾ ಡ್ಯೂರಿಂಗ್ ದ ಟೈಮ್ ಆಫ್ ಆರ್ ತೈಮೂರ್ ಇನ್ವೇಡೆಡ್ ಇಂಡಿಯಾ ಡ್ಯೂರಿಂಗ್ ಹೂಸ್ ರೀಸನ್ ಅನ್ನುವಂತಹ ಪ್ರಶ್ನೆಯನ್ನು ಕೇಳಲಾಗಿದೆ. ಇದನ್ನು SSC GD 2019 ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿದೆ. ಅಂದರೆ ತೈಮೂರ್ ಭಾರತದ ಮೇಲೆ ಯಾರ ಕಾಲಾವಧಿಯಲ್ಲಿ ಆಕ್ರಮಣವನ್ನ ಮಾಡಿದ ಅನ್ನುವಂತಹ ಪ್ರಶ್ನೆಯನ್ನ ಕೇಳಲಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋದಾದ್ರೆ, ಆಪ್ಷನ್ ಎ ಅಕ್ಬರ್, ಆಪ್ಷನ್ ಬಿ ಅಲ್ಲಾವುದ್ದೀನ್ ಖಿಲ್ಜಿ, ಆಪ್ಷನ್ ಸಿ ಫಿರೋಜ್ ಶಾ ತುಘಲಕ್ ಅಂಡ್ ಆಪ್ಷನ್ ಡಿ ನಾಸಿರ್ ಉದ್ದೀನ್ ಮೊಹಮ್ಮದ್ ಶಾ ತುಘಲಕ್. ಸೊ ಇವರಲ್ಲಿ ಯಾರ ಕಾಲಾವಧಿಯಲ್ಲಿ ತೈಮೂರ್ ಭಾರತದ ಮೇಲೆ ದಾಳಿಯನ್ನ ಮಾಡ್ತಾನೆ ಅನ್ನುವಂಥದ್ದು. ಸೊ ನಮಗೆ ಗೊತ್ತಿದೆ, ಸಾಮಾನ್ಯ ಶಕ 1398ರಲ್ಲಿ ತೈಮೂರ್ ಭಾರತದ ಮೇಲೆ ದಾಳಿಯನ್ನ ಮಾಡ್ತಾನೆ. ಆ ಸಂದರ್ಭದಲ್ಲಿ ಇದ್ದಂತಹ ದೆಹಲಿಯ ಸುಲ್ತಾನ ಮೊಹಮ್ಮದ್ ಬಿನ್ ತುಘಲಕ್ನ ನಂತರ, ಅಂದ್ರೆ ತುಘಲಕ್ ಸಂತತಿಯ ಕೊನೆಯ ಅರಸನಾಗಿದ್ದಂತಹ ನಾಸಿರ್ ಉದ್ದೀನ್ ಮೊಹಮ್ಮದ್ ಶಾ ತುಘಲಕ್. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ತೈಮೂರ್ ಭಾರತದ ಮೇಲೆ ದಾಳಿ ಮಾಡಿದಾಗ ದೆಹಲಿಯ ಸುಲ್ತಾನನಾಗಿದ್ದು ನಾಸಿರ್ ಉದ್ದೀನ್ ಮೊಹಮ್ಮದ್ ಶಾ ತುಘಲಕ್. ಸೊ ಹೀಗೆ ಸ್ನೇಹಿತರೆ, ದೆಹಲಿಯ ಸುಲ್ತಾನರ ಕಾಲದಲ್ಲಿ ಮಂಗೋಲರ ದಾಳಿಯ ಕುರಿತಾಗಿ ನಾವು ಇಷ್ಟೆಲ್ಲ ಮಾಹಿತಿಯನ್ನ ನೋಡಬಹುದಾಗಿದೆ. ಮತ್ತು ಯಾವೆಲ್ಲ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಆ ಪ್ರಶ್ನೆಗಳನ್ನ ನಾವು ಎದುರಿಸಬೇಕಾದ್ರೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳ್ಕೊಳ್ತಕ್ಕಂಥದ್ದು ಅನಿವಾರ್ಯವಾಗಿರುತ್ತೆ. ಸೊ ಇಷ್ಟನ್ನ ಪ್ರಶ್ನೆಗಳನ್ನ ಕೇಳಿರ್ತಕ್ಕಂಥದ್ದು, ಮತ್ತೆ ಮುಂದೆ ಕೂಡ ಇದರ ಮೇಲೆ ಅನೇಕ ಪ್ರಶ್ನೆಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರೋದ್ರಿಂದ ಈ ಒಂದು ವಿಡಿಯೋವನ್ನ ಎಲ್ಲರೂ ಸಂಪೂರ್ಣವಾಗಿ ವೀಕ್ಷಿಸಿ ಮಾಹಿತಿಯನ್ನ ಸದುಪಯೋಗ ಪಡಿಸ್ಕೊಳ್ಳಿ ಮತ್ತು ಈ ಮಾಹಿತಿಯನ್ನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಡಿ ಮತ್ತು ತಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ತೆ.